ಫ್ರೆಂಡ್ಸ್, ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನು ಪಟ್ಟ ಪರ್ಫಾರ್ಮೆನ್ಸು ಅಷ್ಟೇ. ಇದರಲ್ಲಿ ಹೆವಿ ಪರ್ಫಾರ್ಮೆನ್ಸ್ ಇದೆ. ಕಣ್ಣಲ್ಲಿ ಕ್ವಾಲಿಟೀಸು ಗಂಡು ಹೆಣ್ಣು ಎರಡು ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್, ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಹೆವಿ ಕ್ವಾಲಿಟಿಯಲ್ಲಿ ಗುಲ್ದಾರಲ್ಲಿ ತಿರಾವಲ್ ಗಂಡು, ಇದು ಗುಲ್ದಾರಲ್ಲಿ ತಿರಾವಲ್ ಹೆಣ್ಣು. ಸಿಂಗಲ್ ಗಂಡು ಬೇಕಂದರೆ ಸಿಂಗಲ್ ಗಂಡು ಸೇಲ್ಗಿದೆ, ಜೊತೆಗೆ ಹೆಣ್ಣು ಬೇಕಂದರೆ ಹೆಣ್ಣು ಸೇಲ್ಗಿದೆ. ಎರಡು ಹಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚಡಿಯಾಗಿರುತ್ತೆ ಎರಡಕ್ಕಿನೂ ಟೋಟಲ್ಲು ಎಸ್ ಟೈಪ್ ಕತ್ತಲ್ಲಿ ನಿಂತ್ಕೊಳ್ಳೋ ಹಕ್ಕಿಗಳು. ಗಂಡು ಬಂದುಬಿಟ್ಟು ಟಾಪ್ ಕ್ಲಾಸು ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಬ್ರೀಡರೇಷನು ಪ್ಲಸ್ಸು ಹೆವಿ ಒಡಕಲು ಕಣ್ಣಲ್ಲಿ ಗಂಡು. ಹೆಣ್ಣು ಬಂದುಬಿಟ್ಟು ಹೆವಿ ಕ್ವಾಲಿಟಿಯಲ್ಲಿ ಫ್ಲೈಯರೇಷನ್ ಇರುತ್ತೆ, ಹಿಂಗೆ ಮ್ಯಾಚ್ ಮಾಡಿರೋದು. ಇದೇ ಜೊತೆಗೆ ಪಟ್ಟಗಳು ಪರ್ಫಾರ್ಮೆನ್ಸು ತುಂಬ ಲಾಂಗ್ ಟೈಮ್ ಕೊಟ್ಟಿದೆ. ಗಂಡು ಸಿಂಗಲ್ ಗಂಡು ಬಂದುಬಿಟ್ಟು 5,000 ರೂಪಾಯಿ ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ. ಹೆಣ್ಣು ಬಂದುಬಿಟ್ಟು 3,500 ರೂಪಾಯಿ ಹೆಣ್ಣು, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಜೊತೆನೇ ಯಾರಾದರೂ ಎತ್ಕೊಳ್ಳೋಂಗಿದ್ರೆ 8,000 ರೂಪಾಯಿಗೆ ಈ ಜೊತೆನ ಕೊಟ್ಬಿಡ್ತೀನಿ. ಎರಡಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನಿಮಗೆ ಒಂದು 5ನೇ ಕಲ್ಲಿ ಪಟ್ಟ ಬಿಡ್ಕೊಂಬಂದ್ರೂ ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ 7 ಗಂಟೆ 8 ಗಂಟೆ ಮೇಲೆ ಬಂದ್ಬಿಡುತ್ತೆ. ದಸ್ತ ಆದಮೇಲೆ ತುಂಬ ಲಾಂಗ್ ಟೈಮ್ ಇದೆ ಪಟ್ಟಗಳಿದ್ದಲ್ಲಿ. ಬಾಜಿ ಬಂದ್ಬಿಟ್ಟು ಗಂಡು ಮೇಲೆ ಬಂತು ಅಂದರೆ ಬಾಜಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ, 8ರಿಂದ 10 ಬಾಜಿ ಇರುತ್ತೆ. ಹೆಣ್ಣು ಮೇಲೆ ಬಂದಿದ್ದ ಪಟ್ಟಗಳೆಲ್ಲ ಬಾಜಿಗಳು 3ರಿಂದ 4 ಬಾಜಿ ಇರುತ್ತೆ. ಎರಡು ಕ್ವಾಲಿಟಿಯಲ್ಲೂ ಕಂಟ್ರೋಲ್ ಬಾಜಿ ಇರುತ್ತೆ. ಪಲ್ಲಾವ್ ಅಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲಾವ್ ಆಗುತ್ತೆ. ಮೀಡಿಯಮ್ ಕೈ ಹಕ್ಕಿಗಳು ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜಾತಿ ಮಾಡ್ಕೊಬೋದು. ಸಿಂಗಲ್ ಗಂಡು ಬೇಕಂದ್ರೂ ಸೇಲ್ಗಿದೆ 5,000 ರೂಪಾಯಿ ಆಗುತ್ತೆ. ಸಿಂಗಲ್ ಹೆಣ್ಣು ಬೇಕು ಅಂದರೆ 3,500 ರೂಪಾಯಿ ಆಗುತ್ತೆ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಗುಲ್ದಾರ್ತಿರೋ ಅಲ್ಲಿ ಗಂಟು ತೋರಿಸ್ತೆ ಬಾಲಾಶನ್ ಕೊಡಿ. ಸಿಂಗಲ್ ಟೈಲ್ ಬರುತ್ತೆ, ಚುಕ್ ತಿರಿ ಉದ್ದ ತಿರಿ ಹೊಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ. ಕೆಂಪು ಛಾಯನೂ ತುಂಬ ಚೆನ್ನಾಗಿರುತ್ತೆ, ಲಾಲ್ ಕಟ್ಟು ಚೆನ್ನಾಗಿದೆ. ತಿರಾವಲ್ ಗರಿನೂ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಹಿಂಗೆ ಹೆವಿ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಸಖತ್ ಹೆವಿ ಇರುತ್ತೆ. ಲೆಂತ್ ವೈಸು ನೋಡ್ಕೊಳ್ಳಿ, ಚಡಿ ಅಂದರೆ ಚಡಿಯಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸು, ಹೆವಿ ಕ್ರ್ಯಾಕ್ಸು, ಹೆವಿ ಒಡಕಲು, ಕಣ್ಪೂರ್ತಿ ಕಾರ್ಬನ್ ಶೇಡ್ ನೋಡ್ಬೋದು. ತುಂಬ ಹರಡ್ಕೊಂಡಿರುತ್ತೆ, ಹೆವಿ ಕ್ವಾಲಿಟಿಲಿರುತ್ತೆ. ಒಂದು ಜಾತಿ ಮಾಡ್ಕೊಂಡು ಒಂದು ಬ್ರೀಡಿಂಗ್ ಪರ್ಪಸ್ಸು ಟಾಪ್ ಕ್ವಾಲಿಟಿಯಲ್ಲಿ ಕಣ್ಣಿರುತ್ತೆ. ಇದು ಒಂದು ಸೈಡ್ ಕಣ್ಣು, ಇದು ಇನ್ನೊಂದು ಸೈಡ್ ಕಣ್ಣು. ಜಾತಿ ಮಾಡ್ಕೊಳ್ಳೋಕ್ಕೆ, ಶೋಕಿ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸಾಗಿರೋ ಗುಲ್ದಾರ್ ತಿರೋಲ್ ಗಂಡು. ರಿಂಗ್ ನಂಬರ್ 752. ಫ್ರೆಂಡ್ಸ್, ಇವಾಗೇನು ಗುಲ್ದಾರ್ ತಿರೋಲ್ ಹೆಣ್ಣು ನೋಡಿದ್ರಿ, ಸಿಂಗಲ್ ಟೈಲು, ಚುಪ್ ತಿರಿ ಉದ್ದ ತಿರಿ ಹೊಡೆದಿದ್ದೀವಿ. ಸ್ವಲ್ಪ ಇದರಲ್ಲಿ ಟೆಂಪರ್ ಲೈನ್ ಜಾಸ್ತಿ. ಕೆಂಪು ಛಾಯನು ನೋಡ್ಬೋದು ಚೆನ್ನಾಗಿರುತ್ತೆ, ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ, ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ಲೆಂತ್ ವೈಸು ನೋಡ್ಬೋದು, ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ತಲೆ ಗಿಡ್ಡಿ ಚೊಂಚು ಬರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ, ಹೆವಿ ಹರಡ್ಕೊಂಡಿರುತ್ತೆ, ಕಾರ್ಬನ್ ಶೇಡು. ಮೀಡಿಯಮ್ ಸೈಜ್ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಔಟ್ರಿಂಗ್ ಬ್ಯಾಕು ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇದೆ. ಒಂದು ಸೈಡು ಇದು, ಇನ್ನೊಂದು ಸೈಡ್ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಫ್ಲೈಯರೇಷನ್ ಇರುತ್ತೆ. ಒಂದು ಚುಕ್ಕೆನೂ ನಿಮಗೆ ಅನಾರಿ ಅನ್ನೋದು ಈ ಕಣ್ಣಲ್ಲಿ ಇರಲ್ಲ. ಒಂದು ಸೈಡು ಕಲಾಂಕ ಕಣ್ಣು, ಒಂದು ಸೈಡ್ ಬಿಳೆ ಕಣ್ಣು. ರಿಂಗ್ ನಂಬರ್ 1753.